ಮತ ಎಣಿಕೆ ಕೇಂದ್ರಕ್ಕೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಕೂಡ ಬಂದಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಪ್ರಕಾಶ್ ಕೂಡ ಈಗಾಗಲೇ ಬಂದಿದ್ದಾರೆ. ಅಂದರೆ ಈಗ ಆಲ್ಮೋಸ್ಟ್ ಇರುವಂತಹ ಚರ್ಚೆಗಳು ಅಂತ ಹೇಳಿದ್ರೆ ವಿನಯ್ ಕಾರ್ತಿಕ್ ಅವರು ಕೂಡ ನಿರಾಯಾಸವಾಗಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥದ್ರ ಬಗ್ಗೆ ಇದೆ. ಬಟ್ ಇದು ಅಗೇನ್ ಡಿಪೆಂಡ್ ಆಗಿರುವಂಥದ್ದು ಈ ಕ್ರಾಸ್ ವೋಟಿಂಗ್ ಮೇಲೆ. ಕ್ರಾಸ್ ವೋಟಿಂಗ್ನಲ್ಲಿ ಈಗ ನಿಮಗೆ ಶಿವರಾಮ್ ಹೆಬ್ಬಾರ್ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರಿಬ್ಬರು ಮತವನ್ನು ಈ ಕಡೆ ಕಾಂಗ್ರೆಸ್ ಕಡೆಗೆ ಚಲಾಯಿಸಿದ್ರು ಕೂಡ ಇನ್ನೂ ಒಬ್ಬ ಮತದಾರ ಯಾರು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಒಂದು ವೇಳೆ ಏನಾದರೂ ಗೆದ್ದಿದ್ದೇ ಆದರೆ ವಿನಯ್ ಕಾರ್ತಿಕ್ ಅವರು ಗೆದ್ದದ್ದೇ ಆದರೆ ಅದು ಜಿ ಟಿ ದೇವೇಗೌಡರು ಕೂಡ ಈ ಕಡೆ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಗುತ್ತೆ. ಅಂದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಹಾಗಾದರೆ ಆತ್ಮಸಾಕ್ಷಿಯಲ್ಲಿ ಇರುವಂಥ ಕ್ಯಾಂಡಿಡೇಟ್ ಯಾರು, ಯಾವ ಪಕ್ಷದ ಕಡೆ ಒಲವಿದೆ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದು ಕೂಡ ಬಹಿರಂಗವಾಗುತ್ತೆ. ಇನ್ನು ವಿಧಾನ ಪರಿಷತ್ ಚುನಾವಣೆ ಮತ ಎಣಿಕೆ ಈಗ ಆರಂಭವಾಗಿದೆ. ಸದ್ಯದ ಅಪ್ಡೇಟ್, ವಿಧಾನ ಪರಿಷತ್ ಚುನಾವಣೆ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಬಹುಶಃ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಇರುವಂತಹ ಉತ್ಸಾಹ, ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ನಾಯಕರುಗಳು ಹೇಳ್ತಾ ಇರುವಂಥದ್ದು ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ನಮಗೆ ಗೆಲುವು ಆಗ್ಬಿಡುತ್ತೆ, 4 ಅಭ್ಯರ್ಥಿಗಳು ಪ್ಲಸ್ 5ನೇ ಅಭ್ಯರ್ಥಿ ಕೂಡ ಗೆಲುವು ಸಾಧಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಆ ಉತ್ಸಾಹ ಕಾಂಗ್ರೆಸ್ ಪಾಳೆಯದಲ್ಲಿ ಇದ್ದೇ ಇದೆ. ಸೊ ಹಾಗಾಗಿ ಬೇಗನೆ ಆಗಬಹುದು. ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿವೆ ಅನ್ನುವಂಥದ್ದನ್ನು ನೋಡಿದ್ರೆ ಸೊ 28 ಮತಗಳು, ಬಟ್ 2 ಎಕ್ಸ್ಟ್ರಾ ಇರಲಿ, ಯಾಕಂದರೆ ಯಾವ ಕ್ಷಣದಲ್ಲಿ ಏನಾಗಬಹುದು ಅನ್ನುವಂಥದ್ದು ಬೇಡ ಅಂತ ಹೇಳಿ 28 + 2 30 ಮತಗಳಂತೂ ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ ಬಂದಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇವೆ.